ಮಾಡ್ತೇವೆ ನಾವು. ಆದ್ರೂ ಕೂಡ ನಮ್ಮ ಮಕ್ಕಳು ಎಲ್ಲಿ ಇರಬೇಕು, ಎಲ್ಲಿ ಇರ್ತಾ ಇಲ್ಲ, ಎಲ್ಲಿ ಇರಬಾರ್ದು ಅಲ್ಲಿ ಇರ್ತಾ ಇದ್ದಾರ, ಯಾಕ ಅಂತಕ್ಕಂಥದ್ದು ನಾವು ಅವಲೋಕನ ಮಾಡಿಕೊಂಡು ಅಂತ ಒಂದು ತತ್ವವನ್ನು ತಿಳ್ಕೊಂಡು ಪರಮ ಪೂಜ್ಯರು ಅಂತ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಜೊತೆ ಅವರು ಎಲ್ಲ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಅಂತ ಪರಮ ಪೂಜ್ಯರ ಒಂದು ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬವನ್ನ ಹಾಗೂ ನಾಡೋಜ ಬಸವಲಿಂಗ ಪಟ್ಟದೇವರು, ಅದೇ ರೀತಿ ಜನಸ ಪಟ್ಟದೇವರ ಸ್ಮರಣೋತ್ಸವ, ಬಸವ ಜಯಂತಿ, ಈ 3 ಕಾರ್ಯಕ್ರಮವನ್ನ ಆಯೋಜನೆ ಇಟ್ಕೊಂಡು ಪರಮ ಪೂಜ್ಯರು ಏಪ್ರಿಲ್ 20, 21, 22 ತಾರೀಕಿಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವೆಲ್ಲವನ್ನ ನಾವು ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮೂರಿಗೆ ಜ್ಯೋತಿ ಯಾತ್ರೆ ತಗೊಂಡು ಬಂದಿದ್ದೀವಿ ನಾವು. ಅದಕ್ಕೆ ತಾವೆಲ್ಲರೂ ನಮ್ಮೂರಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಇರ್ತದೆ 20 ತಾರೀಕಿಗೆ, ನಿಮ್ಮೂರಲ್ಲಿ ಮುಗಿಸ್ಕೊಡಿ. 21 ತಾರೀಕಿಗೆ ನಿಮ್ದೆಲ್ಲ ತಯಾರಿ ಹತ್ಕೊಂಡಿರ್ಬೇಕಂದ್ರೆ ಪಾರ್ಟಿ ಕಡೆ ಇರಬೇಕು. 22ನೇ ತಾರೀಕಿಗೆ ಭವ್ಯವಾದ ಕಾರ್ಯಕ್ರಮ ಇರ್ತದೆ. ಪರಮ ಪೂಜ್ಯ ಹುಟ್ಟು ಹಬ್ಬ ಹಾಗೂ ಡಾಕ್ಟರ್ ಬಸವಪಟ್ಟದೇವರ ಸ್ಮರಣೋತ್ಸವ ಈ ಕಾರ್ಯಕ್ರಮ ಇರ್ತದ. ತಾವೆಲ್ಲ ಕಾರ್ಯಕ್ರಮ ಬರಬೇಕು ಅಂತ ತಿಳ್ಕೊಂಡು ಈ ವೇದಿಕೆ ಮೂಲಕ ತಮಗೆ ಹೇಳ್ಕೊತಾ ತಮ್ಮೆಲ್ಲ ಮಾತ್ರ ಮುಗಿಸ್ತೀನಿ. ಶರಣೋ ಶರಣಾರ್ಥಿ.